ಕಣ್ಮನಿ ಕಣ್ಣಿನ ಆಸ್ಪತ್ರೆ ರೆಟಿನಾ ಸೆಂಟರ್ ಸ್ಥಾಪನೆ. ವಿಟ್ರಿಯೋ ರೆಟಿನಾ ಸರ್ಜನ್ ಡಾಕ್ಟರ್ ವಿಕ್ರಮ್ ಬಿ ಭಾಲ್ಕೆ ಹಾಗೂ ಫ್ಯಾಕೋ ಮತ್ತು ಇಂಟೀರಿಯರ್ ಸರ್ಜನ್ ಡಾಕ್ಟರ್ ರಶ್ಮಿ ಶೀಲವಂತ್ ಭಾಲ್ಕೆ ಇವರ ನೇತೃತ್ವದಲ್ಲಿ ಕಣ್ಣಿನ ಸಮಸ್ಯೆಗಳಿಗೆ ಸಂಪೂರ್ಣ ರೀತಿಯಲ್ಲಿ ಚಿಕಿತ್ಸೆ ನೀಡಲಾಗುವುದು. ಕಣ್ಣಿನ ನರದ ಸಮಸ್ಯೆಗಳಿಗೆ, 9 ತಿಂಗಳ ಮುಂಚೆ ಜನಿಸಿದ ಶಿಶುಗಳಲ್ಲಿರುವ ಕಣ್ಣಿನ ಸಮಸ್ಯೆಗಳಿಗೆ, ಬಿಪಿ ಶುಗರ್ ಇದ್ದವರಲ್ಲಿನ ಕಣ್ಣಿನ ಸಮಸ್ಯೆಗಳಿಗೆ, ಕಣ್ಣಿನ ಪೊರೆಯ ಸಮಸ್ಯೆಗಳಿಗೆ ಸಂಪೂರ್ಣವಾಗಿ ಚಿಕಿತ್ಸೆಯನ್ನು ನೀಡಲಾಗುವುದು. ಸಮಯ ಪ್ರತಿ ದಿವಸ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಹಾಗೂ ಸಂಜೆ 4 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ. ವಿಳಾಸ: ಅಶೋಕ್ ತಗಾರೆ ಕಾಂಪ್ಲೆಕ್ಸ್, ಅಪೋಸಿಟ್ ನ್ಯೂ ಬಸ್ ಸ್ಟ್ಯಾಂಡ್, ಉದ್ಗೀರ್ ರೋಡ್, ಬೀದರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7204999011. ಹಾಗಾದರೆ ತಡ ಯಾಕೆ? ಈ ಕೂಡಲೇ ಕಣ್ಮನಿ ಕಣ್ಣಿನ ಆಸ್ಪತ್ರೆಗೆ ಭೇಟಿ ನೀಡಿ ನಿಮ್ಮಲ್ಲಿರುವ ಕಣ್ಣಿನ ಸಮಸ್ಯೆಗಳಿಗೆ ಸಂಪೂರ್ಣ ರೀತಿಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಪಶುಸಂಗೋಪನೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್ ಅವರು ಕನ್ನಡ ರಾಜ್ಯೋತ್ಸವ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾಹಿತಿ ಸಂಗಮ ಕಾರ್ಯಕ್ರಮದಡಿಯಲ್ಲಿ ಬೀದರ್ ನಗರದ ವಿವಿಧ ಸಾಹಿತಿಗಳು ಕಲಾವಿದರ ಮನೆಗೆ ತೆರಳಿ ಸನ್ಮಾನಿಸಿ ಗೌರವಿಸಿದ್ರು. ಸಂಗೀತ ಕ್ಷೇತ್ರಕ್ಕಾಗಿ ಬಿದರಿ ಸಾಂಸ್ಕೃತಿಕ ವೇದಿಕೆಯ ಖ್ಯಾತ ಗಾಯಕಿ ಶ್ರೀಮತಿ ರೇಖಾ ಅಪ್ಪರಾವ್ ಸೌದಿ, ಸಾಹಿತಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕಾ ಮಾಜಿ ಅಧ್ಯಕ್ಷ ಎಂಎಸ್ ಮನೋಹರ್, ಸಾಹಿತಿಗಳಾದ ರೂಪಾ ಪಾಟೀಲ್, ಖ್ಯಾತ ಭರತನಾಟ್ಯ ಕಲಾವಿದರಾದ ಉಷಾ ಪ್ರಭಾಕರ್, ಸಾಹಿತಿ ದಂಪತಿಗಳಾದ ಶ್ರೀಮತಿ ಚೆನ್ನಮ್ಮ ಹಾಗೂ ಹಂಸಕವಿ ಹನುಮಂತಪ್ಪ ವಲ್ಲೇಪುರೆ, ಸಾಹಿತಿಗಳಾದ ಶ್ರೀಮತಿ ವಿದ್ಯಾವತಿ, ಡಾಕ್ಟರ್ ಬಸವರಾಜ್ ಬಲ್ಲೂರ್, ಡಾಕ್ಟರ್ ಚಂದ್ರಪ್ಪ ಬತಮುರ್ಗೆ, ಖ್ಯಾತ ಭರತನಾಟ್ಯ ಕಲಾವಿದರಾದ ಶ್ರೀಮತಿ ರಾಣಿ ಸತ್ಯಮೂರ್ತಿ, ಸಾಹಿತಿಗಳಾದ ಶ್ರೀಮತಿ ಕಸ್ತೂರಿ ಪಟಪಳ್ಳಿ, ಖ್ಯಾತ ಚಿತ್ರ ಕಲಾವಿದರಾದ ಸಿಬಿ ಸೋಮಶೆಟ್ಟಿ, ಸಾಹಿತಿ ಶ್ರೀಮತಿ ಭಾರತಿ ವಸ್ತ್ರದ್, ಶ್ರೀಮತಿ ಶೈಲಜಾ ಹುಡುಗಿ, ಶ್ರೀ ಚನ್ನಬಸಪ್ಪ ಹೇಡೆ ಹಾಗೂ ಶಿವಲಿಂಗ ಹೇಡೆ, ಜಯದೇವಿ ಯದಲಾಪುರೆ, ವಿಜಯಲಕ್ಷ್ಮಿ ಕೌಟಗಿ, ಸಾಹಿತಿ ಕಲಾವಿದ ದಂಪತಿ ಪಾರ್ವತಿ ಸೋನಾರೆ ಮತ್ತು ವಿಜಯಕುಮಾರ್ ಸೋನಾರೆ, ಗಾಯಕರಾದ ಭಾನುಪ್ರಿಯ ಗೌತಮ್ ಅರಳಿ ಅವರ ಮನೆಗಳಿಗೆ ತೆರಳಿ ಸಚಿವರು ಪುಸ್ತಕಗಳನ್ನು ಕಾಣಿಕೆಯಾಗಿ ನೀಡಿ ಸಾಹಿತ್ಯ ಸಿರಿ ಪ್ರಶಸ್ತಿ ಪ್ರದಾನವನ್ನು ಮಾಡಿದರು. ಪಶುಸಂಗೋಪನೆ ಹಾಗೂ ಬೀದರ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್ ಅವರಿಂದ ಸಾಹಿತ್ಯ ಸಂಗಮ ಕಾರ್ಯಕ್ರಮವು ಬೀದರ್ ಜಿಲ್ಲೆಯಲ್ಲಿ ಮುಂದುವರಿಯಿತು. 3ನೇ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮ ಜಿಲ್ಲೆಯಲ್ಲಿ ನಡೆದಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಪೂರ್ವ ನಿಗದಿಯಂತೆ ಸಚಿವರು ನವೆಂಬರ್ 1ರಂದು ನಿರಂತರ 6 ಗಂಟೆಗಳ ಸಮಯವನ್ನ ಬೀದರ್ ನಗರದ ಸಾಹಿತಿಗಳ ಮತ್ತು ಕಲಾವಿದರ ಮನೆಗೆ ಭೇಟಿಗೆ ಮೀಸಲಿಟ್ಟಿದ್ರು. ನವೆಂಬರ್ 1ರಂದು ಬೆಳಗ್ಗೆ 11 ಗಂಟೆಯಿಂದ ಸಾಹಿತ್ಯ ಸಂಗಮ ಕಾರ್ಯಕ್ರಮವನ್ನು ಆರಂಭಿಸಿ ಸಂಜೆ 6 ಗಂಟೆಯವರೆಗೆ ಬೀದರ್ ನಗರದ 23ಕ್ಕೂ ಹೆಚ್ಚು ಸಾಹಿತಿಗಳು, ಗಾಯಕರು ಮತ್ತು ಕಲಾವಿದರ ಮನೆಗಳಿಗೆ ಭೇಟಿಯನ್ನು ನೀಡಿ ಪುಸ್ತಕಗಳನ್ನು ಕಾಣಿಕೆಯಾಗಿ ನೀಡಿ ಗೌರವಿಸಿ ಜೊತೆಗೆ ಸಾಹಿತ್ಯ ಸಿರಿ ಪುರಸ್ಕಾರವನ್ನು ಪ್ರದಾನ ಮಾಡಿದರು. ಸಚಿವರನ್ನ ತಮ್ಮ ಮನೆಗಳಿಗೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡ ಎಲ್ಲಾ ಸಾಹಿತಿಗಳು ಮತ್ತು ಕಲಾವಿದರು ಕೂಡ ಸಚಿವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಸಚಿವರು ನಮ್ಮ ಮನೆಗೆ ಬಂದದ್ದು ನಮಗೆ ಖುಷಿಯನ್ನು ತಂದುಕೊಟ್ಟಿದೆ, ಬರೆಯಲು, ಕಲಾಕ್ಷೇತ್ರದಲ್ಲಿ ದುಡಿಯಲು ಸ್ಫೂರ್ತಿಯನ್ನು ನೀಡಿದೆ ಎಂದು ಸಾಹಿತಿಗಳು ಮತ್ತು ಕಲಾವಿದರು ಪ್ರತಿಕ್ರಿಯೆಯನ್ನು ನೀಡಿದರು. ಸಚಿವರಾದ ಪ್ರಭು ಚೌಹಾಣ್ ಅವರು ಈ ನಾಡು ಕಂಡ ಸಾಂಸ್ಕೃತಿಕ ನಾಯಕರು ಎಂದು ಸಚಿವರ ಸರಳ ನಡೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಸಚಿವರು, ತಮಗೆ ಕನ್ನಡ ಎಂದರೆ ತುಂಬಾ ಪ್ರೀತಿ ಇದೆ. ಮೊದಲಿಗಿಂತ ಈಗ ನಿರಾಳವಾಗಿ, ನಿರ್ಗಳವಾಗಿ ಕನ್ನಡ ಮಾತನಾಡುತ್ತೇನೆ. ಕನ್ನಡ ಎಂದರೆ ಅದು ಭಾಷೆಯಲ್ಲಿ ಅದು ನಮಗೆ ತಾಯಿ ಇದ್ದಂತೆ ಎಂದು ಮಾರ್ಮಿಕವಾಗಿ ನುಡಿದರು. ಸತತ 3ನೇ ವರ್ಷವೂ ಜಿಲ್ಲೆಯ ಸಾಹಿತಿಗಳ ಮತ್ತು ಕಲಾವಿದರ ಮನೆಗೆ ಭೇಟಿ ನೀಡಿ ಅವರಿಗೆ ಗೌರವಿಸುವ ಅವಕಾಶ ತಮಗೆ ಸಿಕ್ಕಿರುವುದು ತಮ್ಮ ಪೂರ್ವ ಜನ್ಮದ ಪುಣ್ಯವಾಗಿದೆ ಎಂದು ತಿಳಿಸಿದರು. ಸಾಹಿತಿಗಳು ಮತ್ತು ಕಲಾವಿದರ ಮನೋಬಲ ಹೆಚ್ಚಿಸಲು ಈ ಒಂದು ಸಾಹಿತ್ಯ ಸಂಗಮ ಕಾರ್ಯಕ್ರಮ ರೂಪಿಸಿದ್ದಾಗಿ ಸಚಿವರು ಮಾತನಾಡಿ ತಿಳಿಸಿದರು. ಇನ್ನು ಮುಂದೆ ನಿರಂತರ ಈ ಒಂದು ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗುವುದಾಗಿ ಭರವಸೆ ಕೂಡ ವ್ಯಕ್ತಪಡಿಸಿದರು. ಅದರಂತೆ ಇದೇ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಸುರೇಶ್ ಚಂದ್ರಶೆಟ್ಟಿ ಅವರು ಮಾತನಾಡಿ, ಸಂಪುಟ ದರ್ಜೆಯ ಸಚಿವರು ಸಾಹಿತಿಗಳ ಮನೆಗೆ ಭೇಟಿ ನೀಡಿ ಗೌರವಿಸುತ್ತಿರುವುದು ಐತಿಹಾಸಿಕವಾಗಿದೆ. ಜಿಲ್ಲೆಯಲ್ಲಿ ಕನ್ನಡ ಭವನ ತಲೆ ಎತ್ತಲು ಸಚಿವರಾದ ಪ್ರಭು ಚೌಹಾಣ್ ಅವರೇ ಕಾರಣೀಕರ್ತರಾಗಿದ್ದಾರೆ ಎಂದು ತಿಳಿಸಿದರು. ಸಾಹಿತ್ಯ ಸಂಗಮ ಕಾರ್ಯಕ್ರಮದಲ್ಲಿ ಸಚಿವರೊಂದಿಗೆ ಮುಖಂಡರಾದ ರಾಮಶೆಟ್ಟಿ ಪನ್ನಾಳೆ, ವಸಂತ ಬಿರಾದರ್, ಸಾಹಿತಿಗಳಾದ ಶಿವಕುಮಾರ ಕಟ್ಟೆ, ರಮೇಶ್ ಬಿರಾದರ್, ಶಂಭುಲಿಂಗ್ ವಾಲ್ದೊಡ್ಡಿ, ಶಿವಶಂಕರ ಟೋಕರೆ, ಟಿಎಂ ಮಚ್ಚೆ, ಸಿದ್ದಾರೂಢ ಬಾಲ್ಕೆ,
ದೇವೇಂದ್ರ ಕರಂಜೆ, ವಿಜಯಕುಮಾರ್ ಗೌರೆ, ಪ್ರೊಫೆಸರ್ ಜಗನ್ನಾಥ್ ಕಮಲಾಪುರೆ, ಆನಂದ್ ಪಾಟೀಲ್, ಅಶೋಕ್ ದೀಡ್ಗೆ, ಸಿದ್ಧಿವಿನಾಯಕ್ ಹೋಟೆಲ್ನ ಗುರುಮೂರ್ತಿ ಹಾಗೂ ಇತರರು ಇದ್ದರು. ಸಾಹಿತ್ಯ ಸಂಗಮ ಕಾರ್ಯಕ್ರಮದಡಿ ಸಚಿವರು ಬೀದರ್ನ ಹಿರಿಯ ಚಿತ್ರಕಲಾವಿದರಾದ ಸಿಬಿ ಸೋಮಶೆಟ್ಟಿ ಅವರ ಮನೆಗೆ ಭೇಟಿ ನೀಡಿದಾಗ ಅವರ ಪೇಂಟಿಂಗ್ ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಗಾಯಕಿ ಭಾನುಪ್ರಿಯ ಅರಳಿ ಅವರ ಮನೆಗೆ ಭೇಟಿ ನೀಡಿದಾಗ ಯುಕ್ತಿ ಅರಳಿ ಬಾಲಕಿಯಿಂದ ರಾಜ್ಯೋತ್ಸವ ಭಾಷಣ ಕೇಳಿ ಸಚಿವರು ವಿಸ್ಮಯವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸಚಿವರು ಸೋಮಶೆಟ್ಟಿ ಅವರಿಗೆ ಮತ್ತು ಯುಕ್ತಿ ಅರಳಿ ಅವರಿಗೆ ಸಹಾಯಧನ ಮತ್ತು ಕಾಣಿಕೆ ನೀಡಿ ಪ್ರೋತ್ಸಾಹ ಮಾಡಿದರು. ಶಿಕ್ಷಕರು 9ನೇ ವರ್ಗದಲ್ಲಿ ಅಭ್ಯಾಸ ಮಾಡುತ್ತಿರುವುದರಲ್ಲಿ ತೈಲ ವರ್ಣದಲ್ಲಿ ಬಿಡಿಸಿದ ಪಂಡಿತ್ ಜವಾಹರಲಾಲ್ ನೆಹರು ಭಾವಚಿತ್ರ ಮೆಚ್ಚಿ ಆಗಿನ ಎಸ್ಪಿ ಜೋಗೀಂದ್ರ ಸಿಂಗ್ ಅವರು ಸನ್ಮಾನಿಸಿದಂತ ಇತಿಹಾಸ. ಜೊತೆಗೆ 1976ರಲ್ಲಿ ಬಸವ ಮಂಟಪದ ಬೀದರ್ದಲ್ಲಿ ಶ್ರೀ ಬಿಡಿ ಜತ್ತಿ ಉಪರಾಷ್ಟ್ರಪತಿಯವರಿಂದ ಸನ್ಮಾನ. ಜೊತೆಗೆ ಮೈಸೂರು ದಸರಾ ಉತ್ಸವದಲ್ಲಿ ಸಹಪಾಠಿಯವರ ಜೊತೆ ಸೇರಿ ಮಾಡಿರುವ ಟ್ಯಾಬ್ 1984 ಸರ್, ಅದು ಆ ಬೀದರ್ ಜಿಲ್ಲೆಗೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದುದು ಅವರ ಸಾಧನೆಗೆ ಹೆಮ್ಮೆಯ ವಿಷಯ. ಹಾಗೆ 1985ರಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಗುಲ್ಬರ್ಗ ವಿಭಾಗ ಗುಲ್ಬರ್ಗದಿಂದ ಸನ್ಮಾನ.
ಪಶುಸಂಗೋಪನಾ ಇಲಾಖೆಯಲ್ಲಿ ಅನೇಕ ಸುಮಾರು 2008-2009ರಿಂದ ಸಂಪರ್ಕ ಇದೆ. ಅವರು ಯಾವ ರೀತಿ ಎಲ್ಲ ಬಡವರಿಂದ ಹಿಡಿದುಕೊಂಡು ಶ್ರೀಮಂತ ತನಕ ಹೆಂಗೆ ಅವರು ಕಾಳಜಿ ಇದೆ ಅಂತ ಹೇಳಿದ್ರು, ಕಾಳಜಿ ತನ್ನ ತೋರಿಸಿರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಸಾಹಿತಿಗಳಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ನೀಡ್ತಕ್ಕಂಥದ್ದು ಕಳೆದ 3 ವರ್ಷಗಳಿಂದ ನಡೀತಾ ಇದೆ. ಮತ್ತೆ ಈ ವರ್ಷ ಒಂದು ಹೊಸದಾಗಿ ಇನ್ನೊಂದು ಹೆಜ್ಜೆ ಇಟ್ಟಿದ್ದಾರೆ. ಸಾಹಿತಿಗಳಿಗಲ್ಲದೆ ಕಲಾಕಾರರಿಗೂ ಕೂಡ ಸನ್ಮಾನ ಮಾಡಿ ಅವರಿಗೆ ಪ್ರೇರಣೆ ಪ್ರೋತ್ಸಾಹ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅವರಿಗೆ ನಮ್ಮ ಮನೆಗೆ ಬಂದಿರೋದು ಬಹಳ ಸೌಭಾಗ್ಯ. ಜೊತೆಗೆ ಸಂವಿಧಾನ ಸಭೆಗೆ ಒಂದು ಆಯ್ಕೆ ಮಾಡಿಕೊಂಡು ಅವರಿಗೆ ಸನ್ಮಾನ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ ಮತ್ತು ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರೀ ಇಷ್ಟೇ ಅಲ್ಲ, ಅವರು ತಮ್ಮ ವೈಯಕ್ತಿಕ ಏನು ಸಹಾಯ ಸಹಕಾರ ಅಂತ ಇರ್ತದೆ ಅದನ್ನು ಬಿಟ್ಟು ಸಚಿವರಾದ್ಮೇಲೆ ನಮ್ಮ ಇಲಾಖೆಗೆ ಕೊಟ್ಟಂತ ಕೊಡುಗೆ ಯಾವತ್ತೂ ಬಹಳ ಅಪಾರವಾದಂಥದ್ದು. ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ, ಗೋಹತ್ಯೆ ಕಾಯ್ದೆ ನಿಷೇಧ ಆಗಿರ್ಬೋದು, ಸಹಾಯವಾಣಿ ಆಗಿರ್ಬೋದು, ಪಶು ಸಂಜೀವಿನಿ ಆಗಿರ್ಬೋದು, ಆಮೇಲೆ ಪ್ರಾಣಿ ಕಲ್ಯಾಣ ಮಂಡಳಿಗಳಾಗಿರ್ಬೋದು. ಇಡೀ ಕರ್ನಾಟಕದಲ್ಲಿ ನಮ್ಮ ಹಿಸ್ಟ್ರಿನಲ್ಲಿ ಆಗಿರ್ತಕ್ಕಂತಹ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇರ್ತಕ್ಕಂತಹ ಒಂದು ಯೋಜನೆಗಳನ್ನ ಕಾರ್ಯರೂಪಕ್ಕೆ ತಂದಂತಹ ಶ್ರೇಯ ಯಾರಿಗಾದ್ರೂ ಹೋಗ್ತಂದ್ರೆ ಸನ್ಮಾನ್ಯ ಶ್ರೀ ಪ್ರಭು ಚವ್ಹಾಣ್ ಸಾಹೇಬರಿಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮಲ್ಲಿ ಬೀದರ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಸಜ್ಜೆ ಆಗಿದೆ. ಪಶು ಸಂಜೀವಿನಿ ಅಂತಕ್ಕಂಥ ಒಂದು ಯೋಜನೆ ರೈತರು, ಬಡ ರೈತರು 1962 ಅಂತ ನಮ್ಮಲ್ಲಿ ಫೋನ್ ಮಾಡಿದ್ರೆ ಸಾಕು, ಮನೆ ಬಾಗಿಲಿಗೆ ಸೌಲಭ್ಯ ಕೊಡ್ತಕ್ಕಂಥ ವ್ಯವಸ್ಥೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಆಗಿದೆ. ಸಾಹೇಬರ ಪ್ರಯತ್ನದಿಂದ ಎಲ್ಲ ಜಿಲ್ಲೆಗಳಿಗೂ ವಿಸ್ತಾರ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದರಿಂದಾಗಿ ಇದು ಇಲಾಖೆಯಲ್ಲಿ ಪ್ರಗತಿ ತೋರಿಸತಕ್ಕಂಥದ್ದಷ್ಟೇ ಅಲ್ಲ, ವೈಯಕ್ತಿಕವಾಗಿ ಎಲ್ಲಾ ವಿಭಾಗದ ಜನರಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಸನ್ಮಾನ್ಯ ಸಾಹೇಬರಿಗೆ ಇಂತಹ ಶಕ್ತಿ ದೇವರು ಸದಾ ಕೊಡಲಿ. ಅವರಿಗೆ ನಮ್ಮೆಲ್ಲರ ಹಾರೈಕೆ ಸದಾ ಇರ್ತದೆ. ಮುಂದಿನ ಇನ್ನೂ ಹೆಚ್ಚಿನ ಹುದ್ದೆಗಳು, ಇನ್ನು 20-30 ವರ್ಷ ಅವರು ಅಧಿಕಾರದಲ್ಲಿ ಇದ್ಕೊಂಡು, ನಮ್ಮೆಲ್ಲ ರಾಜಕೀಯ ಅಧಿಕಾರದಲ್ಲಿ ಇದ್ಕೊಂಡು ನಮಗೆ ಒಂದು ಸೇವೆ ಅವರಿಂದ ಸಿಗಲಿ ಅಂತ ಹೇಳ್ಕೊಂಡು ನಾನು ಕೇಳ್ಕೊಂಡು ಅವರೇನು ಭೂಕ ಬರ್ತಾ ಇದ್ದಾರೆ, ಅವ್ರ ಮನೋಬಲ ಹೆಚ್ಚಿಕ್ಕಾಗಲಿ, ನಾವು ಸೋಂತು ಹೋಗಿ ಅವ್ರ ಗೌರವ ಸನ್ಮಾನ ಮಾಡಬೇಕು. ನಮ್ಮ ಚಂಚೆಟ್ಟಿ ಅವರು, ನಮ್ಮ ಶಿವಕುಮಾರ್ ಕಟ್ಟೆ ಅವರು ಚರ್ಚೆ ಮಾಡಿ ನಾವು ಮಾಡಿದ್ದೀವಿ. ಮುಂದೆ ಕೂಡ ಕಂಟಿನ್ಯೂ ಮಾಡ್ತೀವಿ. ಒಂದು ಕಾವಕ್ಕೆ ಬಿಡಲ್ಲ. ನಾನು ಮಂತ್ರಿ ಇರಲಿ ಇಲ್ಲದಿದ್ರೆ ಮಾಡ್ತೀವಿ. ಯಾಕಂದ್ರೆ ನಮ್ದು ಕನ್ನಡ ತಾಯಿಗೆ ನಮ್ಮ ಅಭಿಮಾನಿತೆ. ನಾನು ಮಹಾರಾಷ್ಟ್ರ ಬಾರ್ಡರ್ ಇರ್ತೀನಿ, ಪ್ರಾಣದೊಳ ಇಬ್ರು ಆಗ್ತಾ ಇದೆ. ಬಟ್ ನಮ್ಮ ಪ್ರೀತಿ ಪ್ರೇಮ ಅಥವಾ ಏನ್ ಬಿ ಯೋಜನೆ ಕೆಲಸ ಮಾಡ್ತಾ ಇದ್ದೆ. ಅವರಾದ್ಮೇಲೆ ಕೂಡ ಪ್ರತಿ ಊರಿಗೆ ನಾನು ಮುಂಚೆ ಏನ್ ಬಿ ಕನ್ನಡ ಇದ್ದಿಲ್ಲ. ನಾನು ಬಂದ ಮೇಲೆ ಪ್ರತಿ ಊರಿಗೆ ಚೋಟಿಮುಖ, ಚಿಕ್ಲಿ, ನಂದಿಬೆಜಗಾಂವ್ ಎಲ್ಲ ಕನ್ನಡ ಸ್ಕೂಲ್ ಓಪನ್ ಮಾಡಿದ್ದೀನಿ, ಟೀಚರ್ ಹಾಕಿದ್ದೀನಿ. ಈ ತರ ಕನ್ನಡದ ಚಟುವಟಿಕೆ ಮಾಡ್ತಾ ಇದೀವಿ. ಕಳ್ಸತಿ ಭವಿಷ್ಯದ ತಿಳಿ ಅವರದ್ದು ಹಾಕಿದ್ದೀನಿ. ಇಲ್ಲಿ ಬೀದರ್ ಕೂಡ ಮಾಡ್ತಾ ಇದ್ದೀವಿ, ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ನಾವೆಲ್ಲ ಮುಂದೆ ಕೂಡ ಒಳ್ಳೆ ರೀತಿ ನಮ್ಮ ಕನ್ನಡ ತಾಯಿಗೆ ಪ್ರಸಾರ ಆಗಬೇಕು, ಪ್ರಚಾರ ಆಗಬೇಕು. ನಾವು ಮಕ್ಕಳವಾಗಿ ಕೆಲಸ ಮಾಡಬೇಕು. ನಾವು ಇಲ್ಲಿ ಹೇಳ್ತಾ ಇದ್ದೀನಿ. ಗೊತ್ತಾ ಎಲ್ಲ ಪ್ರೇಸ್ಗೆ ರಾಜ್ಯೋತ್ಸವದ ನಿಮಿತ್ತವಾಗಿ ಅಂಗವಾಗಿ ಸಂಗೀತಕಾರರು, ಕಲಾವಿದರು, ನೃತ್ಯಗಾರರು, ಹೀಗೆ ಆಮೇಲೆ ಸಾಹಿತ್ಯಗಳು ಈ ಮನೆ ಹೋಗಿ ನಾವು ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀನಿ. ನಮ್ಮ ಭಾಗ್ಯ ಇದೆ, ಅವ್ರ ಮನೆ ಬಾಗ್ಲಿ ಹೋಗಿ ನಮ್ಮ ಅವಕಾಶ ಸಿಕ್ಕಿದೆ. ಹಾಗಾಗಿ ನಾನು ಎಲ್ಲ ಬಿದರ್ ಮಹಾಜನತೆ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀನಿ. ಫಸ್ಟ್ ನಾನು ರೇಖಾ ಸೌದಿ ಅವರ ಮನೆಗೆ ಹೋಗಿ ಅವರು ಸನ್ಮಾನ ಮಾಡಿದ್ದೀನಿ. ಆಮೇಲೆ MM ಮನೋಹರ್ ಅವ್ರ ಮನೆಗೆ ಹೋಗಿದ್ದೀನಿ, ಉಷಾ ಪ್ರಭಾಕರ್ ಅವ್ರ ಮನೆಗೆ ಹೋಗಿದ್ದೀನಿ, MS ಕವಿ ಅವ್ರ ಮನೆಗೆ ಹೋಗಿದ್ದೀನಿ, ರಾಣಿ ಸತ್ಯಮೂರ್ತಿ ಅವ್ರ ಮನೆಗೆ ಹೋಗಿದ್ದೀನಿ, ಕಸ್ತೂರಿ ಪಟ್ನಳ್ಳಿ ಅವ್ರ ಮನೆಗೆ ಹೋಗಿದ್ದೀನಿ, ಬಸವರಾಜ್ ಬಲ್ಲೂರ್ ಅವ್ರ ಮನೆಗೆ ಹೋಗಿದ್ದೀನಿ, ವಿದ್ಯಾವತಿ ಬಲ್ಲೂರ್ ಅವ್ರ ಮನೆಗೆ ಹೋಗಿದ್ದೀನಿ. ಆಮೇಲೆ ಚನ್ನಬಸವ ಹೆಡೆ ಅವರ ಮನೆಗೆ ಹೋಗಿದ್ದೀನಿ, ಶಿವಲಿಂಗ ಹೆಡೆ, ರಾಮದೇವಿ ಯಲ್ಲಾಪುರೆ, ವಿಜಯಲಕ್ಷ್ಮಿ ಗೌಡ್ಗೆ, ಭಾನುಪ್ರಿಯಾ. ನಮೀದ ವಿಶೇಷ ಖುಷಿ ಅಂದರೆ ನಮ್ಮ ಗೌತಮ್ ಮರಳಿ ಅವರು ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮುಂಜಾನೆ ನಾನು ಸನ್ಮಾನ ಮಾಡಿದ್ದೀನಿ ಎಲ್ಲರಿಗೂ, ಬಟ್ ವಿಶೇಷ ಸನ್ಮಾನ ನಮ್ಮ ಗೋಮಾತಾ ಶಿವ ಆಗ್ತಾ ಇದೆ. ಗೌತಮ್ ಮರಳಿ ಅವರು ನಮ್ಮವರು ಮನೆಯಾಗಿ ನಾನು ಬಂದು ಅವರು
ಮನಪ್ರಿಯ ಅರಳಿ ಅವರಿಗೆ ನಾನು ಸನ್ಮಾನ ಮಾಡಿದ್ದೀನಿ. ಪಾರ್ವತಿ ಸೋನಾರೆ, ರೂಪಾ ಪಾಟೀಲ್, ಸಿಬಿ ಸೋಮಶೆಟ್ಟಿ, ಭಾರತಿ, ಆಮೇಲೆ MG ದೇಶಪಾಂಡೆ, ಸಂಗಮೇಶ್ ಜಾಂತೆ, ಮಹೇಶ್ವರಿ ಹೆಡೆ, ಚಂದ್ರಪ್ಪ, ಈ ಥರ ಚೆನ್ನಮ್ಮ ಮಲ್ಲೇಪುರೆ, ಶೈಲೇಜ ಹುಡುಗೆ, ವಿಜಯಕುಮಾರ್ ಸೋನಾರೆ ಎಲ್ಲ ನಾನು ಸಾಹಿತಿಗಳಿಗೂ ಕಲಾವಿದರಿಗೂ ಸನ್ಮಾನ ಮಾಡಿದ್ದೀನಿ. ನಮ್ಮ ಉದ್ದೇಶ ಅವ್ರೇನು ಕಷ್ಟಪಟ್ಟು ಅವರು ಬುಕ್ ಬರೆದಾರ, ಅವರು ಪ್ರಸಾರ ಆಗಬೇಕು, ಅವ್ರೇನು ಮೆಹನತ್ ಮಾಡಿದಾರ, ನಮ್ಮ ತಾಯಿ ಕನ್ನಡ ಸಲುವಾಗಿ ದುಡಿತಾರೆ, ಅವರು ನಮಗೆ ಹೆಚ್ಚಿಗಾಗಲಿ ಮನೆಗೆ ಹೋಗಿ ಸನ್ಮಾನಿಗೆ ನಮಗೆ ಗೊತ್ತಿಲ್ಲ. ನಮ್ಮೆಲ್ಲ ತಂಡಗಳಿಗೆ, ನಮ್ಮ ಸನ್ಮಾನ್ಯ ಚಂದ್ರಶೆಟ್ಟಿ ಅವರ ಅಧ್ಯಕ್ಷರಿಗೆ ಮತ್ತು ಎಲ್ಲರಿಗೆ ನಾನು ಅಭಿನಂದಿಸುತ್ತೀನಿ. ನಮಗೆಲ್ಗೆ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಸಮಸ್ತ ನಾಡಿನ ಜನತೆಗೆ 66ನೆಯ ಕನ್ನಡ ರಾಜ್ಯೋತ್ಸವದ ಹಾರ್ದಿಕವಾದ ಶುಭಾಶಯಗಳನ್ನು ಕೋರುತ್ತಾ, ಆತ್ಮೀಯ ಕನ್ನಡ ಬಾಂಧವರೇ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕಳೆದ 3 ವರ್ಷಗಳಿಂದ ಈ ನವೆಂಬರ್ ರಾಜ್ಯೋತ್ಸವನ ಬಹಳ ವಿಶಿಷ್ಟಪೂರ್ಣವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸುವಂಥ ಕಾರ್ಯಕ್ರಮ ಇದು ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ. ಇಡೀ ರಾಜ್ಯದಲ್ಲಿಯೇ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಇವತ್ತು ಕವಿಗಳ, ಸಾಹಿತಿಗಳ ಮತ್ತು ಕಲಾವಿದರ ಮನೆಗೆ ಹೋಗಿ ಅವರಿಗೆ ಇವತ್ತು ಗೌರವಿಸಿ ಅವರಿಗೆ ಸನ್ಮಾನವನ್ನು ಮಾಡಿ ಒಂದಿಷ್ಟು ಪುಸ್ತಕಗಳನ್ನು ಕಾಣಿಕೆಯಾಗಿ ಕೊಡುವಂಥ ಒಂದು ಕೆಲಸಗಳನ್ನು ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಳೆದ 3 ವರ್ಷಗಳಿಂದ ಮಾಡ್ತಾ ಇದೆ. ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಹಲವಾರು ಕವಿಗಳ ಮತ್ತು ಸಾಹಿತಿಗಳ ಮನೆಗೆ, ಅಂದರೆ ಸುಮಾರು 24 ಕವಿ ಸಾಹಿತಿಗಳ ಮನೆಗೆ, ಅದರಲ್ಲಿ 18 ಜನ ನಮ್ಮ ಮಹಿಳೆಯರಿದ್ದಾರೆ, 7 ಜನ ನಮ್ಮ ಪುರುಷರಿದ್ದು, ಈ ಥರ ಒಟ್ಟು 25 ಜನರ ಮನೆಗೆ ಇವತ್ತು ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಪರಿಷತ್ತಿನ ಪದಾಧಿಕಾರಿಗಳೊಂದಿಗೆ ಇವತ್ತು ಎಲ್ಲರ ಮನೆಗೆ ಭೇಟಿಯನ್ನು ನೀಡಲಾಗಿತ್ತು. ಇದುವರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೆಲ್ಲರ ಮನೆಗೆ ಹೋಗಿಬಿಟ್ಟು ಅವ್ರಿಗೆ ಸನ್ಮಾನಿಸಿ ಅವರೊಂದಿಷ್ಟು ಸಮಸ್ಯೆಗಳನ್ನು ಆಲಿಸಿ ಕೆಲವೊಂದು ತಕ್ಷಣದಲ್ಲೇ ಪರಿಹಾರ ಮಾಡುವಂಥ ಕೆಲಸಗಳನ್ನು ಇವತ್ತು ನಮ್ಮ ಜೊತೆಗೆ ಮಾಡಿದ್ದಾರೆ. ಹೀಗಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಭಾಗವಹಿಸಿದ ಎಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಬಂಧುಗಳೇ, ಕನ್ನಡ ಅಂದರೆ ಬರೀ ಭಾಷೆ ಅಷ್ಟಲ್ಲ, ಅದು ನಮ್ಮ ಸಂಸ್ಕೃತಿ. ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಹೀಗಾಗಿಯೇ ಕರ್ನಾಟಕ ಸರ್ಕಾರ ಮೊನ್ನೆ ತಾನೇ ಲಕ್ಷ ಕಂಠದಲ್ಲಿ ಎಲ್ಲರೂ ಹಾಡುಗಳನ್ನು ಹಾಡಿದಂತ ನಾವೆಲ್ಲ ನೋಡ್ತಾ ಇದ್ವಿ. ಕನ್ನಡ ಕಾಯಕ ವರ್ಷ ಅಂತ ಇಟ್ಕೊಂಡು ಇವತ್ತು ರಾಜ್ಯದಂತ ಕನ್ನಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ. ಅದರ ಪೂರಕವಾಗಿ ಬೀದರ್ ಜಿಲ್ಲೆಯಲ್ಲೂ ಸಹ ಆ ವಾತಾವರಣ ನಾವೆಲ್ಲ ಪರಿಷತ್ನವರು ಮತ್ತು ಸಚಿವರು ಉಳಿದಂಥ ಎಲ್ಲ ಜನಪ್ರತಿಗಳು ನಾವು ನಡ್ಸ್ಕೊತ ಬಂದಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಅಂಥವರಿಗೆ ಒಂದು ನೇರವಾಗಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪರಿಷತ್ತಿನ ಚುನಾವಣೆ ಈಗ ಬಂದಿರ್ಬೋದು, ಕಳೆದ 3 ವರ್ಷದ ಕೆಳಗೆ ಪರಿಷತ್ತಿನ ಚುನಾವಣೆ ಏನಾದರೂ ಇದ್ವಾ? ಕನ್ನಡ ಸಾಹಿತ್ಯ ಪರಿಷತ್ತು ಬಂದಾಗಿನಿಂದ, ಅಂದರೆ ಕಳೆದ 3 ವರ್ಷಗಳಿಂದ ಇದು ಸಾಹಿತ್ಯ ಸಂಗಮ ಕಾರ್ಯಕ್ರಮ ನಡೀತಾ ಇದೆ. ಈ ಕಳೆದ 2 ವರ್ಷಗಳಲ್ಲೂ ಸಹ ಎಲ್ಲರ ಮನೆಗೆ, ಎಲ್ಲ ಕವಿಗಳ ಮನೆಗೆ, ಸಾಹಿತಿಗಳ ಮನೆಗೆ ಇದನ್ನು ಒಯ್ಯುವಂಥ ಕೆಲಸಗಳನ್ನು ಮಾಡಿದ್ದೀವಿ. ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಮಾತನ್ನು ಹೇಳಿದ್ದೀನಿ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇಂಥ ಅಧ್ಯಕ್ಷರು ಎಷ್ಟೇ ಬರಲಿ ಹೋಗಲಿ, ನೀವು ಸಚಿವರು ಇರೋವರೆಗೆ ಮತ್ತೆ ಮುಂದೆ ಬರೋ ಸಚಿವರು ಇದ್ದರೂ ಸಹ ಈ ಸಾಹಿತ್ಯ ಸಂಗಮವನ್ನು ಇದಕ್ಕೆ ಸರಿಯಾಗಿ ಹಿಂಗೆ ಮುಂದುವರಿಬೇಕು. ಯಾಕಂದರೆ ರಾಜ್ಯದಲ್ಲೇ ಇದೊಂದು ವಿಶೇಷ ಮತ್ತು ಅಪರೂಪದ ಕಾರ್ಯಕ್ರಮದ ಸಲುವಾಗಿ ಅದನ್ನು ಮಾಡಿದ್ದೀನಿ. ಈ ಚುನಾವಣೆಗೂ ಈ ಸಾಹಿತ್ಯ ಸಂಗಮಕ್ಕೂ ಕಾರ್ಯಕ್ರಮ ಯಾವುದೇ ಸಂಬಂಧ ಇಲ್ಲ. 3 ವರ್ಷಗಳಿಂದ ನಿರಂತರವಾಗಿ ಈ ಕೆಲಸಗಳನ್ನು ಮಾಡ್ತಾನೆ ಇದ್ದೀನಿ, ಅದು ಮತ್ತೆ ಮುಂದುವರಿಯುತ್ತೆ.